ಹೆಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಎಜು ಸುಮಿತ್. ನೋಡಿ, ಈ ಒಂದು ವಿಡಿಯೋಲಿ ನಾವು ಕೇಸ್ ಕೆಇ ಇಂದ ಒಂದು ಪೋಸ್ಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಅಂತ ಒಂದು ನೋಟಿಫಿಕೇಶನ್ ಬಂದಿದೆ. ಈ ಒಂದು ನೋಟಿಫಿಕೇಶನ್ ನಾವು ಈ ಒಂದು ವಿಡಿಯೋಲಿ ಅರ್ಥ ಮಾಡ್ಕೊತಿರ್ತೇವೆ. ಆ್ಯಂಡ್ ಯಾರೆಲ್ಲ ಸ್ಟೂಡೆಂಟ್ಸಿಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲೋಕೇಟ್ ಆಗಿದೆ ಆ್ಯಂಡ್ ಚಾಯ್ಸ್ ಒನ್ ಮಾಡಿದ್ದೀರಾ ಅವ್ರಿಗೋಸ್ಕರ ಈ ವಿಡಿಯೋ ಸಾಕಷ್ಟು ಇಂಪಾರ್ಟೆಂಟ್ ಇರುತ್ತೆ. ಸ್ವಲ್ಪ ಗಮನ ಕೊಟ್ಟು ಕೇಳಿ ನೋಡಿ. ಅದಕ್ಕಿಂತ ಮುಂಚೆ ಇವಾಗ ನಿಮ್ಮ ಸೆಕೆಂಡ್ ರೌಂಡಲ್ಲಿ ನಿಮಗೆ ಒಂದು ಕಟ್ ಆಫ್ ಏನಿದೆ, ಯಾವೊಂದು ಕಾಲೇಜಸ್ ಇರ್ತವೆ, ಏನು ಎಲಿಜಿಬಿಲಿಟಿ ಇರುತ್ತೆ, ಮತ್ತು ಥರ್ಡ್ ರೌಂಡ್ ಕಟ್ ಆಫ್ ಏನಿರುತ್ತೆ ಅಂತ ಈ ಟೈಪ್ ಮಾಹಿತಿ ಬೇಕಾದರೆ ಕಾಲೇಜ್ ದೋಸ್ತರು ಈ ಒಂದು ವಾಟ್ಸಪ್ ಬೋರ್ಡ್ ಚೆಕ್ ಮಾಡ್ಬೋದು. ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಮತ್ತು ಟಾಪ್ ಕಮೆಂಟ್ ಸೆಕ್ಷನ್ ನಾನು ಪ್ರೊವೈಡ್ ಮಾಡ್ತಿರ್ತೇನೆ ನೋಡಿ. ನೋಡಿ, ಇಲ್ಲಿ ಯಾವೆಲ್ಲ ಸ್ಟೂಡೆಂಟ್ಸು ಫಸ್ಟು ಚಾಯ್ಸ್ ಪರ್ಫಾರ್ಮ್ ಮಾಡಬೇಕಂತ ಆಲ್ರೆಡಿ ಎಂಜಿನಿಯರಿಂಗ್ ಸ್ಟೂಡೆಂಟ್ಸು ಮತ್ತು ಬೇರೆ ಬೇರೆ ಡಿಸಿಪ್ಲಿನ್ ಸ್ಟೂಡೆಂಟ್ಸ್‌ಗೆ ಲೈಕ್ ಬಿ.ಎಸ್.ಸಿ ನರ್ಸಿಂಗ್ ಅವರಿಗೆ 6 ಡೇಟ್ ತನಕ ಸ್ಟಾರ್ಟ್ ಆಗಿದೆ. ಓಕೆ, ಲೈಕ್ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ. ಈಗ ಪೇಮೆಂಟ್ ಮಾಡೋದು ಯಾವಾಗಿಂದ ಅಂದರೆ ಇಂಜಿನಿಯರಿಂಗು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಬಟ್ ಎಲ್ಲಿವರೆಗೆ ಇರುತ್ತೆ ಅಂದರೆ 14 ಆಗಸ್ಟ್ ತನಕ ನೀವು ಪೇಮೆಂಟ್ ಮಾಡಿ ಕಾಲೇಜಿಗೆ ರಿಪೋರ್ಟ್ ಮಾಡೋದಿರುತ್ತೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು. ಬಟ್ ಕಮಿಂಗ್ ಟು ಮೆಡಿಕಲ್ ಆ್ಯಂಡ್ ಡೆಂಟಲ್ ಸ್ಟೂಡೆಂಟ್ಸ್, ಇದು ಇಂಪಾರ್ಟೆಂಟ್ ನೋಡಿ. ಯಾವೆಲ್ಲ ಸ್ಟೂಡೆಂಟ್ ನಿಮಗೆ ಗೊತ್ತಿದೆ, ಕೆಇ ಅವರು ಎಂ.ಸಿ.ಸಿಗೋಸ್ಕರ ವೇಟ್ ಮಾಡ್ತಿದ್ದರು ಕೌನ್ಸಿಲಿಂಗು. ಸೊ ಇವಾಗ ಅವ್ರಿಗೋಸ್ಕರ ಅವ್ರದ್ದು ಅಲಾಟ್ಮೆಂಟ್ ಆದಮೇಲೆ ಇವರಿಗೆ ಚಾಯ್ಸ್ ಎಂಟ್ರಿ ಯಾವಾಗಂದರೆ 9th ಆಗಸ್ಟ್‌ಗೆ ಓಪನ್ ಆಗುತ್ತೆ 2 PM ಇಂದ. ಎಲ್ಲಿವರೆಗೆ ಮಾಡ್ಬೋದಪ್ಪ ಅಂದರೆ ಅವರು 16 ಡೇಟ್ ತನಕ ಅವ್ರು ರಿಪೋರ್ಟ್ ಮಾಡ್ಬೋದು ಕಾಲೇಜ್‌ಗೆ ವಿತ್ ಸೀಟ್ ಕನ್ಫರ್ಮೇಷನ್ ಸ್ಲಿಪ್. ನಾನು ಚಾಯ್ಸ್ ಒನ್ ಸ್ಟೂಡೆಂಟ್ಸು ಏನೆಲ್ಲ ಪ್ರೊಸೀಜರ್ ಇರುತ್ತೆ, ಅವ್ರದ್ದು ಹೊಸ ಪ್ರೊಸೀಜರ್ ಇರುತ್ತೆ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ, ಅದು ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಟಾಟಾ ಬಾಯ್.